ನೋಡಿ ಅಕ್ಕಿ ರೊಟ್ಟಿಗೆ ನಾನು ಕ್ಯಾಪ್ಸಿಕಮ್ ಪಲ್ಯವನ್ನು ಮಾಡಿದ್ದೆ. ಎಷ್ಟು ಚೆನ್ನಾಗಾಯಿತು ಅಂದರೆ ಅಷ್ಟು ಚೆನ್ನಾಗಾಗಿತ್ತು. ಪೌಡರ್ ಎಲ್ಲ ಮಾಡಿಕೊಂಡು ಅಲ್ಲೇ ಹುರಿದು ಪೌಡ್ರು ಮಾಡಿ ಪುಡಿ ಮಾಡಿಕೊಂಡು ಅದನ್ನು ಹಾಕಿ ಪಲ್ಯವನ್ನು ಮಾಡಿರೋದು. ಇದು ಗೊಜ್ಜೆಲ್ಲ ಪಲ್ಯ ಇದು. ಅದಕ್ಕೆ ನಾನು ಅಕ್ಕಿ ರೊಟ್ಟಿಯನ್ನು ಕೂಡ ಮಾಡಿಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು. ನಾನು ಯಾವ ರೀತಿ ಮಾಡಿದೆ ಅಂತ ಹೇಳಿ ನಾನು ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ, ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಗಳನ್ನು ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗಲ್ಲಿ ಏನಿದೆ ಅಂತ ಹೇಳಿ ನೋಡೋಣ. ಕ್ಯಾಪ್ಸಿಕಮ್ ಗೊಜ್ಜನ್ನು ಮಾಡ್ತಾ ಇರ್ತೀವಿ, ಯಾವಾಗಲೂ ಕೂಡ ಮಾಡ್ತಾ ಇರ್ತೀನಿ. ಆದರೆ ಇವತ್ತು ನಾನು ಪಲ್ಯವನ್ನು ಮಾಡ್ತೀನಿ ಡಿಫ್ರೆಂಟಾಗಿ. ಅಂದರೆ ಮಸಾಲೆ ಪೌಡರನ್ನು ಮಾಡಿಕೊಂಡು ಮಾಡ್ತೀನಿ. ಗೊಜ್ಜಿನ ಪುಡಿ ಅಂತ ಕೂಡ ಅದನ್ನು ಹೇಳ್ಬೋದು. ಆದರೆ ಒಟ್ಟಿಗೆ ಕೂಡ ಮಾಡಿ ಇಟ್ಕೊಳ್ಬೋದು. ಒಟ್ಟಿಗೆ ಮಾಡೋದನ್ನು ಒಂದಿನ ತೋರಿಸ್ತೀನಿ, ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಸಪ್ರೇಟಾಗಿ. ಇವತ್ತು ನಾನು ಅಲ್ಲೇ ಹುರಿದು ಅದನ್ನು ಪುಡಿ ಮಾಡಿಕೊಂಡು ಪಲ್ಯವನ್ನು ಮಾಡ್ತೀನಿ. ಒಂದು ರೀತಿ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಅಲ್ಲ. ಸ್ವಲ್ಪ ಈ ಪೌಡ್ರ್ ಮಾಡ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಕೆಲಸ ಹಿಡಿಯುತ್ತೆ ಅಷ್ಟೇ. ಆದರೆ ರುಚಿಯಲ್ಲಿ ಮಾತ್ರ ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಚಪಾತಿ, ದೋಸೆ ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂತಹ ಈ ಒಂದು ದಪ್ಪ ಮೆಣಸಿನಕಾಯಿಯ ಪಲ್ಯ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ದಪ್ಪ ಮೆಣಸಿನಕಾಯಿನ ತಗೊಂಡು ಪಲ್ಯ ಮಾಡೋದಕ್ಕೆ ಅಂತ ಹೇಳಿ ಅದಕ್ಕೆ ಪೌಡರನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಪೌಡರನ್ನು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಕಡಲೆಕಾಯಿ ಬೀಜನ ಹಾಕ್ಕೊಂಡಿದ್ದೀನಿ ಹುರ್ಕೊಳ್ಳೋದಕ್ಕೆ. ಸ್ವಲ್ಪ ಕಡಲೆ ಕೂಡ ಹಾಕ್ಕೊಳ್ಬೋದು ನೀವು ಬೇಕನ್ಸಿದ್ರೆ. ನೋಡಿ, ಕಡಲೆಕಾಯಿ ಬೀಜನ ಹುರ್ಕೊಳ್ಳೋಣ ಫಸ್ಟ್. ಇವಾಗ ಅದಕ್ಕೆ ನಾನು ಸ್ವಲ್ಪ ಸೋಂಪು, ಜೀರಿಗೆ ಎಲ್ಲವನ್ನು ಸೇರಿಸ್ಕೊಳ್ತೀನಿ. ಈ ರೀತಿ ಒಂದು ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ ಪಲ್ಯ. ಇವಾಗ ನೋಡಿ, ಸ್ವಲ್ಪ ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಸೋಂಪನ್ನು ಕೂಡ ಒಂದು ಸಲ ಬಿಸಿ ಮಾಡ್ಕೊಳ್ಳೋಣ. ಆನಂತರ ಜೀರಿಗೆನ ಕೂಡ ಹಾಕ್ಕೊಳ್ತೀನಿ. ಎಲ್ಲ ಒಂದೊಂದು ಸ್ಪೂನಷ್ಟು ಹಾಕ್ಕೊಳ್ಳಿ, ಸಾಕಾಗುತ್ತೆ. ನೀವು ಎಷ್ಟು ತೊಗೊಂಡಿರ್ತೀರಾ ಕ್ಯಾಪ್ಸಿಕಮ್ಮು ಅಷ್ಟಕ್ಕೆ ನೀವು ಪೌಡರನ್ನು ರೆಡಿ ಮಾಡ್ಕೊಳ್ಳಿ. ಈ ರೀತಿ ಒಂದು ಪಲ್ಯದ ಪೌಡರನ್ನು ರೆಡಿ ಮಾಡಿಕೊಂಡು ತುಂಬ ಮಾಡಿ ಇಟ್ಕೊಳ್ಬೋದು. ನಾವು ಪಲ್ಯ ಮಾಡುವಾಗೆಲ್ಲ ಅದನ್ನು ಹಾಕ್ಕೊಳ್ಬೋದು. ಆವಾಗಲೇ ಹುರಿದು ಮಾಡಬೇಕು ಅಂತ ಏನಿಲ್ಲ. ನೋಡಿ, ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನನಗೆ ಎಷ್ಟು ಬೇಕಷ್ಟು ಹಾಕ್ಕೊಂಡಿದ್ದೀನಿ. ತುಂಬ ಖಾರ ಇದೆ ಅದು, ಅದಕ್ಕೆ ಒಂದು 4 ಮೆಣಸಿನ್ಕಾಯಿ ಅಷ್ಟು ಹಾಕ್ಕೊಂಡಿದ್ದೀನಿ. ಈಗ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಅಮ್ಮ ಒಣಗಿಸಿ ಇಟ್ಟಿದ್ರು. ನೋಡಿ, ಹಸಿರಾಗೆ ಇದೆ. ಒಣಗಿದ್ರೂ ಕೂಡ ತುಂಬ ರುಚಿಯಾಗಿರುತ್ತೆ ಈ ರೀತಿ ಒಣಗಿಸ್ಕೊಂಡ್ಬಿಟ್ರೆ. ಇವಾಗ ಎಲ್ಲನೂ ಹುರ್ಕೊಂಡಿದ್ದೀನಲ್ಲ, ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಪೌಡ್ರ್ ಮಾಡ್ಕೊಳ್ಳೋಣ, ಅದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ ಅಷ್ಟು. ನೋಡಿ, ಸ್ವಲ್ಪ ಕಡಲೆಕಾಯಿ ಬೀಜ ಮಾತ್ರ ದಪ್ಪನೇ ಇದೆ, ಪರವಾಗಿಲ್ಲ. ನೋಡಿ, ಈ ಪೌಡರನ್ನು ಮಾಡಿಕೊಂಡು ಜಾಸ್ತಿ ಕೂಡ ಮಾಡಿಕೊಂಡು ತುಂಬಿಟ್ಕೊಳ್ಬೋದು. ಅದಕ್ಕೆ ಕೊಬ್ಬರಿ ಕೂಡ ಹಾಕ್ಕೊಳ್ಬೇಕು. ಆದರೆ ಕೊಬ್ಬರಿಯನ್ನು ನಾನು ಆಮೇಲಿಂದ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತೀನಿ ಸಪ್ರೇಟಾಗಿ. ಇವಾಗ ಇದು ರೆಡಿ ಆಯಿತು. ಈಗ ನಾನು ಟೊಮೆಟೊ ಹಣ್ಣನ್ನು ತೊಗೊಂಡಿದ್ದೀನಿ. ಹಾಗೆ ಹೆಚ್ಚಾಕಿದ್ರೆ ಹೊಂದ್ಕೊಳ್ಳೋದಿಲ್ಲ, ಅದಕ್ಕೆ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಟೊಮೆಟೊನ. ಅದ್ರ ಜೊತೆಗೆ ಕೊಬ್ಬರಿ ಕೂಡ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಕೊಬ್ಬರಿ ತುರಿಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಟೊಮೆಟೊ ಮತ್ತು ಕೊಬ್ಬರಿ ಎರಡನ್ನೂ ಒಂದು ಸಲ ಹಾಕ್ಕೊಂಡು ಮಿಕ್ಸಿ ಮಾಡಿ ಇವಾಗ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ನಾನಿವತ್ತು ಕೊಬ್ಬರಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಗ್ಯಾಸ್ ಮೇಲೆ ಇಟ್ಟಿಲ್ಲ, ನಾನು ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಇಟ್ಕೊಂಡು ಪಲ್ಯನ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತೀನಿ. ತುಂಬ ಟೇಸ್ಟ್ ಆಗಿರುತ್ತೆ ಅಂತ ಮಧ್ಯೆ ಯಾವಾಗಲಾದರೂ ಒಂದೊಂದು ಸಲ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಮಾಡ್ತಾಯಿರ್ತೀನಿ. ಪಲ್ಯ ಇರ್ಬೋದು, ಗೊಜ್ಜು ಇರ್ಬೋದು, ಎಲ್ಲದಕ್ಕೂ. ಈಗ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಇಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಪದಾರ್ಥಗಳೆಲ್ಲ ಒಂದೇ ಇದ್ದರೂ ಕೂಡ ಮಾಡುವ ರೀತಿ ಬೇರೆ ಬೇರೆಯಾಗಿರುತ್ತೆ. ಆ ಬೇರೆ ಬೇರೆ ರೀತಿಯಲ್ಲಿ ನಾವು ಮಸಾಲೆಗಳನ್ನು, ಪೌಡರ್ಗಳನ್ನು ಮಾಡಿ ಹಾಕ್ಕೊಳ್ತೀವಲ್ಲ, ಅದ್ರ ರುಚಿನೇ ಚೇಂಜ್ ಇರುತ್ತೆ. ಒಂದಕ್ಕೊಂದಕ್ಕೆ ಚೇಂಜ್ ಆಗಿರುತ್ತೆ. ತುಂಬ ಬದಲಾವಣೆ ಇರುತ್ತೆ ರುಚಿಯಲ್ಲಿ. ನೋಡಿ, ಸ್ವಲ್ಪ ಈರುಳ್ಳಿಯನ್ನು ಕೂಡ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಮಗ್ಗಿಸ್ಕೊಳ್ಳೋಣ ಎಣ್ಣೆ ಒಳಗಡೆ.
ನೋಡಿ ಕೊಬ್ಬರಿ ಎಣ್ಣೆದು ಎಷ್ಟು ಘಮ ಬರ್ತಾಯಿದೆ ಅಂದರೆ ಅಷ್ಟು ಘಮ ಬರ್ತಾಯಿದೆ. ನಿಮಗೂ ಕೂಡ ಕೊಬ್ಬರಿ ಎಣ್ಣೆ ಬಳಸೋದಕ್ಕೆ ಸಿಗುತ್ತೆ ಅನ್ನೋದಾಗಿದ್ದರೆ ಅವಕಾಶ ಇದೆ ಅಂದರೆ ತಗೊಂಡು ಅದನ್ನು ಕೂಡ ಬಳಸಿ ಮಧ್ಯ ಒಂದೊಂದು ಸಲ. ವಿಜ್ಞಾನ ಏನು ಹೇಳುತ್ತೆ ಅಂದರೆ ಒಂದೇ ರೀತಿಯ ಎಣ್ಣೆನ ಬಳಸೋದು ಬೇಡ, ಎಣ್ಣೆಗಳು ಕೂಡ ಬದಲಾವಣೆ ಇರಲಿ ಅಂತ ಹೇಳುತ್ತೆ. ಏಕೆಂದರೆ ನಮ್ಮ ದೇಹಕ್ಕೆ ಒಂದೇ ರೀತಿಯ ಆಹಾರವನ್ನು ಕೊಡಬಾರ್ದು ಅಂತ ಹೇಳುತ್ತೆ ಸೈನ್ಸು. ಈಗ ಸ್ವಲ್ಪ ಹೊತ್ತು ಮುಚ್ಚಿಡೋಣ. ಸ್ವಲ್ಪ ಹೊತ್ತು ಮುಚ್ಚಿಡೋದ್ರಿಂದ ಹಬೆ ನೀರು ಬೀಳುತ್ತಲ್ಲ, ಅದರಲ್ಲೂ ಕೂಡ ಬೆಂದ್ಕೊಳ್ಳುತ್ತೆ ಚೆನ್ನಾಗಿ. ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ತಳ ಒತ್ಬಿಡುತ್ತೆ. ಚೆನ್ನಾಗಿ ಈರುಳ್ಳಿ ಮಗ್ಗಬೇಕು ಚೆನ್ನಾಗಿ. ಅದು ಬೆಂದಷ್ಟು ಕೂಡ ನಮ್ಮ ಪಲ್ಯ ಟೇಸ್ಟಾಗಿ ಬರುತ್ತೆ. ಇವಾಗ ನೋಡಿ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿನ, ಅದನ್ನು ಹಾಕ್ಕೊಳ್ತೀನಿ. ನೋಡಿ ನಮ್ಮನೆಯಲ್ಲಿ ನಾನು ಹೆಚ್ಚಿಗೆ ಈ ಒಂದು ತರಕಾರಿಯನ್ನು ಬಳಸ್ತಾ ಇರ್ತೀನಿ, ತುಂಬ ಒಳ್ಳೆಯದು. ಇದ್ರ ಜೊತೆಗೆ ಬೇರೆ ಬೇರೆ ಮಿಕ್ಸ್ ಕೂಡ ಮಾಡ್ಕೊಳ್ಬೋದು. ಆದರೆ ಇವತ್ತು ಬರೀ ಪಲ್ಯಕ್ಕೆ ಇದೊಂದನ್ನೇ ಹಾಕ್ಕೊಳ್ಬೇಕು. ಕ್ಯಾರೆಟೆಲ್ಲ ಹಾಕಿದ್ರೆ ಗೊಜ್ಜು ಸಾಗು ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇದನ್ನು ಕೂಡ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳೋಣ. ಚೆನ್ನಾಗಿ ಬೇಯಬೇಕದು. ಹಾಗೆ ಕೈ ಆಡ್ತಾ ಇದ್ದರೆ ಬೆಂದ್ಕೊಳ್ಳುತ್ತೆ. ಸ್ವಲ್ಪ ಮುಚ್ಚಿ ಕೂಡ ಬೇಯಿಸ್ತಾ ಇರಬೇಕು. ನೋಡಿ ಚೆನ್ನಾಗಿ ಬೇಯ್ತಾ ಇದೆ. ಇವಾಗ ಇದನ್ನು ಕೂಡ ಅಷ್ಟೇ ಎಣ್ಣೆ ಒಳಗಡೆ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇದನ್ನು ತುಂಬ ನೀರು ಹಾಕಿ ಬೇಯಿಸುವಂತಹ ಅವಶ್ಯಕತೆ ಇಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ತಾ ಇರಬೇಕು. ಚಪಾತಿಗೆ, ರೊಟ್ಟಿಗೆ ಎಲ್ಲದಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಅಕ್ಕಿ ರೊಟ್ಟಿ ಮಾಡೋದನ್ನು ಏನು ತೋರಿಸೋದಿಲ್ಲ. ನೋಡಿ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ. ಉಪ್ಪು ಹಾಕೋದ್ರಿಂದ ಕೂಡ ಬೇಗ ಬೇಯುತ್ತೆ ತರಕಾರಿಗಳು ಅಂತ ಹೇಳಿ ಉಪ್ಪನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಎಷ್ಟು ಬೇಕಷ್ಟೇ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ಮು ತುಂಬಾ ಒಳ್ಳೆಯದು, ತುಂಬ ಫೈಬರ್ ಎಲ್ಲ ಜಾಸ್ತಿ ಇರುತ್ತೆ. ಅದರಿಂದ ನಾರಿನಂಶ ಜಾಸ್ತಿ ಇರೋದ್ರಿಂದ ಹೆಚ್ಚಿಗೆ ಬಳಸೋದು ಒಳ್ಳೆಯದು. ಇದರಲ್ಲೂ ಕೂಡ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಈಗ ಸ್ವಲ್ಪ ಮುಚ್ಚೋಣ. ಈ ರೀತಿ ಸ್ವಲ್ಪ ಒಂದೆರಡು ನಿಮಿಷ ಬಿಟ್ಟು ಮುಚ್ಚಿ ಬೇಯಿಸ್ಕೊಳ್ಬೇಕು. ಇವಾಗ ನಾನು ತೆಂಗಿನಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ರುಬ್ಬಿಟ್ಕೊಂಡಿದ್ನಲ್ಲ, ಅದನ್ನು ಕೂಡ ಇವಾಗಲೇ ಸೇರಿಸ್ಕೊಳ್ತಾ ಇದ್ದೀನಿ. ಅದರಲ್ಲೂ ಕೂಡ ಸ್ವಲ್ಪ ನೀರಿರೋದ್ರಿಂದ ಅಷ್ಟು ನೀರು ಸಾಕಾಗುತ್ತೆ. ತುಂಬ ನೀರೇನು ಹಾಕೋದು ಬೇಡ ಪಲ್ಯಕ್ಕೆ. ಲಾಸ್ಟಲ್ಲಿ ಇದು ಡ್ರೈ ಪಲ್ಯ ರೀತಿ ಇರಬೇಕು, ಆವಾಗ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಬೆಂದಮೇಲೆ ಇವಾಗ ನಾನು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ, ಜೀರಿಗೆ, ಸೋಂಪು, ಕಡಲೆಕಾಯಿ ಬೀಜ ಎಲ್ಲವನ್ನು ಹಾಕ್ಕೊಂಡಿರುವಂತಹ ಈ ಒಂದು ಪೌಡರನ್ನು ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದಿರುವಂತಹ ಗ್ರೇವಿ ಇದೆಯಲ್ಲ, ಅದು ಕೂಡ ಡ್ರೈ ಆಗಿಬಿಡುತ್ತೆ ಈ ಪುಡಿ ಹಾಕಿದ್ಮೇಲೆ. ತುಂಬಾ ಚೆನ್ನಾಗಿ ಆಗಿತ್ತು. ಮಾತ್ರ ರೊಟ್ಟಿಗಂತೂ ಜೋಳದ ರೊಟ್ಟಿ ಇರ್ಬೋದು, ಅಕ್ಕಿ ರೊಟ್ಟಿ ಇರ್ಬೋದು, ಚಪಾತಿ ಇರ್ಬೋದು, ದೋಸೆ ಇರ್ಬೋದು, ಎಲ್ಲದಕ್ಕೂ ಕೂಡ ಈ ಥರ ಮಾಡ್ಕೊಳ್ಬೋದು. ಸ್ವಲ್ಪ ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಗೊಜ್ಜಾಗಲಿ ಪಲ್ಯ ಆಗಲಿ ಒಂದು ಅರ್ಧ ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಬೆಲ್ಲ ಬೇಕಾದರೂ ಹಾಕ್ಕೊಳ್ಬೋದು. ನಾನು ಬೇಸಿಗೆ ಶುರುವಾದಾಗಿಂದ ಬೆಲ್ಲ ಕೂಡ ಹೆಚ್ಚಿಗೆ ಬಳಸ್ತಾ ಇಲ್ಲ. ಮಳೆಯೆಲ್ಲ ಬಂದಮೇಲೆ ಬೆಲ್ಲವನ್ನು ಬಳಸೋಣ ಅಂತ. ನೋಡಿ ರೆಡಿ ಆಯಿತು ನಮ್ಮ ಪಲ್ಯ. ಇನ್ನೂ ಅಷ್ಟು ಕೂಡ ಗ್ರೇವಿ ಬೇಡ ನಿಮಗೆ ಅಂತ ಅಂದರೆ ಇನ್ನೂ ಒಂದು 2-3 ನಿಮಿಷ ಹಾಗೆ ಬಿಟ್ಟರೆ ಗಟ್ಟಿ ಆಗುತ್ತೆ ಇದು. ಈಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೂಡ ಒಂದು ಸಲ ಎಲ್ಲ ನೀಟಾಗಿ ಕಲಸೋಣ. ಚೆನ್ನಾಗಿ ರೀತಿ ಕಲಸೋದ್ರಿಂದ ಬಿಸಿ ಒಳಗಡೆ ಹಾಕಿರ್ತೀವಲ್ವ ಕೊತ್ತಂಬರಿ ಸೊಪ್ಪು, ಅದರದ್ದು ಕೂಡ ಘಮ ಬಿಟ್ಕೊಳ್ಳುತ್ತೆ. ನೋಡಿ ಇವಾಗ ನಮ್ಮ ದಪ್ಪ ಮೆಣಸಿನಕಾಯಿ ಅಂದರೆ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಯಿತು. ಈಗ ರೊಟ್ಟಿ ಕೂಡ ರೆಡಿಯಾಗಿದೆ. ನೋಡಿ ಸರ್ವ್ ಮಾಡ್ಕೊಳ್ಳೋಣ. ತಟ್ಟೆಗೆ ರೊಟ್ಟಿ ಕೂಡ ಇಟ್ಕೊಂಡಿದ್ದೀನಿ. ಪಲ್ಯ ನೋಡಿ ಇವಾಗ ನೋಡಿ ಯಾವ ರೀತಿ ಆಗಿದೆ ಅಂತ. ನೋಡಿ ಆ ರೀತಿ ಆಗಬೇಕು ಪಲ್ಯ. ತುಂಬ ಸೂಪರಾಗಿತ್ತು. ಈ ರೀತಿ ಒಂದು ಪಲ್ಯದ ಪೌಡರನ್ನು ಮಾಡಿ ಇಟ್ಕೊಳ್ಳೋದನ್ನು ತೋರಿಸ್ತೀನಿ ನಾನು. ನೋಡಿ ರೊಟ್ಟಿ ಜೊತೆಗೆ ಪಲ್ಯ ತುಂಬಾ ಚೆನ್ನಾಗಿತ್ತು. ಹೇಗಿತ್ತು ಅಂತ ಹೇಳಿ. ನೋಡಿದ್ರೆ ಅಲ್ವಾ ಇಷ್ಟೊತ್ತವರೆಗೂ ಕೂಡ ಯಾವ ರೀತಿ ನಾನು
ಪಲ್ಯವನ್ನು ಮಾಡಿದೆ ಅಂತೇಳಿ. ಅದಕ್ಕೆ ರೊಟ್ಟಿ ಕೂಡ ಇತ್ತು, ತುಂಬಾ ಚೆನ್ನಾಗಿತ್ತು. ನೀವು ಒಂದ್ಸಲ ಇದೇ ರೀತಿ ಟ್ರೈ ಮಾಡಿ. ಎಲ್ಲ ರೀತಿ ಕೂಡ ನಾವು ಪ್ರಯತ್ನ ಮಾಡ್ತಾ ಇರಬೇಕು. ಅಡುಗೆ ಮನೆ ಒಳಗಡೆ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರಬೇಕು. ಎಲ್ಲ ಪದಾರ್ಥಗಳು ಒಂದೇ ರೀತಿ ಇದ್ದರೂ ಕೂಡ ಎಲ್ಲವೂ ಕೂಡ ಹಾಕಿ ಮಾಡಿದಾಗ, ಬೇರೆ ಬೇರೆ ಥರ ಚೇಂಜಸ್ ಮಾಡಿದಾಗ ರುಚಿ ಕೂಡ ಬದಲಾವಣೆ ಆಗುತ್ತೆ. ನೋಡಿ, ಗೊಜ್ಜನ್ನ ಹಾಗೆ ಈಸಿಯಾಗಿ ರುಬ್ಬಿ ಹಾಕಿ ಮಾಡಿಬಿಡ್ತೀವಿ, ಅದೇ ಒಂದು ರೀತಿ ಟೇಸ್ಟ್ ಬರುತ್ತೆ. ಸಾಗು ಮಾಡ್ತೀವಿ, ಅದಕ್ಕೆಲ್ಲ 2-3 ಥರ ತರಕಾರಿಗಳನ್ನು ಮಿಕ್ಸ್ ಮಾಡಿ ಹಾಕ್ತೀವಿ, ಅದು ಒಂದು ರೀತಿ ಟೇಸ್ಟ್ ಬರುತ್ತೆ. ಇದು ಪಲ್ಯ ಮಾಡಿರೋದು ಇದೇ ಒಂದು ರೀತಿ ತುಂಬಾ ಟೇಸ್ಟಾಗಿರುತ್ತೆ. ಹೇಗಿತ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ತುಂಬಾ ಚೆನ್ನಾಗಿತ್ತು. ಈ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡೋದನ್ನು ಯಾರು ಮರಿಬೇಡಿ. ಇಷ್ಟೊತ್ತವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಕೂಡ ನನ್ನ ತುಂಬು ಹೃದಯದ ಧನ್ಯವಾದಗಳು.